ಪರೀಕ್ಷಾ ಹಗರಣಗಳು ಸುಧಾರಣೆ ಬೇಕಾದ್ರೆ ನನ್ನ ಕಡೆಯಿಂದ ಕೆಲವು ಸಲಹೆಗಳಿದ್ದಾವೆ. ನೀವು ಮೊದಲೇದು ಏನಾಗಿ ಮಾಡಬೇಕಂದ್ರೆ ಪರೀಕ್ಷೆ ಬರೀತಿರೋ ಅಭ್ಯರ್ಥಿಯೂ ಮತ್ತು ಆ ಪರೀಕ್ಷೆಯನ್ನು ಬರೀತಿರುವಂಥ ಕ್ವಶನ್ ಪೇಪರ್ ತೆಗೆದುಕೊಂಡು ಅಭ್ಯರ್ಥಿಗೆ ಇಬ್ಬರಿಗೂ ಬಾರ್ಕೋಡ್ ಯೂಸ್ ಆಗಬೇಕು. ಸೊ ಅವ್ನು ಏನು ಬರೆದು ಕೊಟ್ಟು ಹೋಗ್ತಾನೆ, ಲಾಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಾದ್ರೂ ಕೂಡ ಅವ್ನು ಬಾರ್ಕೋಡ್ ಅವನಿಗೆ ಸ್ಕ್ಯಾನ್ ಆದಾಗ ಕರೆಕ್ಟಾಗಿ ಮ್ಯಾಚ್ ಆದಾಗ ಮಾತ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ಎರಡನೇದು ಏನಪ್ಪ ಅಂದರೆ ಈಗಾಗಲೇ ನೀವು ಕೂಡ ಮಾಡಿದ್ದೀರಾ, 5 ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಮಲ್ಟಿಪಲ್ ಚಾಯ್ಸ್ಗಳಲ್ಲಿ. 5ನೇ ಆಪ್ಷನ್ಸ್ ಏನಂದರೆ ಆ ಕ್ವಶನ್ಸ್ ಟೋಟಲಿ ನನಗೆ ಆನ್ಸರೇ ಗೊತ್ತಿಲ್ಲ ಅಂದರೆ ಸೆಂಟ್ರ್ ಬಿಟ್ಟು ಬರೋವರೆಗೂ ಕೂಡ ಟೈಮ್ ಕ್ಲೋಸ್ ಆಗಿ ಸೆಂಟರ್ ಮಿಟ್ ಬರೋವರೆಗೂ ಕೂಡ ನನಗೆ ಗೊತ್ತಾಗಲಿಲ್ಲ ಅಂದರೆ 5ನೇ ಆಪ್ಷನ್ಸ್ ನಾನು ಎನಿ ಕಂಡೀಷನ್ ಸೈಡಿಂಗ್ ಮಾಡಲೇಬೇಕು. 5ನೇ ಆಪ್ಷನ್ಸ್ ನಾನು ಸೈಡಿಂಗ್ ಮಾಡಿದರೆ ಆ ಟೋಟಲಿ ಆ ಕ್ವಶನ್ಗೆ ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಅರ್ಥ ವಾದ. ಯಾಕಂದರೆ ಇದರಿಂದ ಒಳಗಡೆ ಹೋಗಿ OMR ಸೈಡಿಂಗ್ ಮಾಡೋದನ್ನ ತಪ್ಪಿಸ್ಬೋದು. 3ನೇದಾಗಿ ಏನಪ್ಪ ಅಂದರೆ ಟೆಕ್ನಾಲಜಿಗಳನ್ನು ಯೂಸ್ ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಾಲಜಿಗಳನ್ನು. ಮತ್ತು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಸಮಿತಿ ಆ ತಂಡ ಏನದಲ್ಲ ಅವ್ರ ಮೇಲೆ 15 GPS ಅಳವಡಿಸಬೇಕು. ಹೋಯ್ತು ಏನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರಿ. ನೀವೇನದಲ್ಲ ಹೊರಗೆ ಪ್ರಿಂಟೌಟ್ ಮಾಡೋದನ್ನು ಕಡಿಮೆ ಸಮಯ, ನನ್ನ ಪ್ರಕಾರ ಆಫ್ಲೈನ್ ಅಂದರೆ 3 days ಅಥವಾ 2 days, ಆನ್ಲೈನ್ ಆದರೆ ಅಪ್ ಟು 3-4 hours ಆ ಕ್ವಶನ್ ಪೇಪರ್ನ ಪಬ್ಲಿಸಿಟಿ ಮಾಡಬೇಕು. ಅಂದಾಗ ಮಾತ್ರ ಆಗ್ತದೆ. ಆ ಪ್ರಶ್ನೆ ಪತ್ರಿಕೆ ಪಬ್ಲಿಸಿಟಿ ಮಾಡೋದನ್ನು ಡೆಲಿವರಿ ಮಾಡೋದನ್ನು ಗುಪ್ತವಾಗಿರಲೇಬೇಕು. ಬಟ್ ಯಾವತ್ತೂ ಏನೇ ಹೊರಗಡೆ ಬಂದರೂ ಕೂಡ ಅದಕ್ಕೆ ಮುಖ್ಯ ಜವಾಬ್ದಾರಿ ಯಾರಿರ್ತಾರೆ ಅವರಿಂದನೇ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಸಾಕಷ್ಟು ಸಲಹೆಗಳು ಚೇಂಜಸ್ಗಳಬೇಕು. ಇನ್ನೊಂದು ಮಿಸ್ಟೇಕ್ ಏನಾಗ್ತದೆ ಅಂದರೆ KPS ಅಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ಗಳು ಒಂದು ರೊಟೇಷನ್ ಕೊಡ್ತಾ ಇದ್ರೆ, ಎಕ್ಸಾಮ್ ಪ್ಯಾಟರ್ನ್ ಒಂದು ಕೊಡ್ತಿದ್ರ. ಇನ್ನು ಮತ್ತು ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳನ್ನ ಹೆಂಗೆ ಕೊಡ್ತಿದ್ರೆ, ಕ್ವಶನ್ ಪೇಪರ್ ವೆಲ್ಟೇಜ್ ಬರ್ತಾ ಇಲ್ಲ. ಒಂದೊಂದು ಬಾರಿ ಜಿಯೋಗ್ರಫಿನ ಹೈಯೆಸ್ಟ್ ಕ್ವಶನ್ ತೆಗೆದು ಬಿಟ್ಟಿರ್ತಾರೆ, ಒಂದೊಂದು ಬಾರಿ ಸೈನ್ಸ್ಗಳನ್ನೇ ಜಾಸ್ತಿ ತೆಗೆದು ಬಿಟ್ಟಿರ್ತಾರೆ, ಒಂದೊಂದು ಬಾರಿ IC ಹಿಸ್ಟ್ರಿಗಳನ್ನ ತೆಗಿತಾರೆ. ಅದು ಪ್ಲಸ್ ಪಾಯಿಂಟ್ ಏನಂದರೆ ಹೋಯ್ತು ಯಾರಿಗೆ ಎಫೆಕ್ಟ್ ಆಗ್ತಂದ್ರೆ ಆ ಸಬ್ಜೆಕ್ಟ್ ವೈಸ್ ಯಾರು ಬರೀತಾರೋ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಇವಾಗ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ನೀವು ಜಾಸ್ತಿ ಒಂದು 20-25 ಕ್ವಶನ್ ತೆಗಿತೀರಾ 100 GK ಪೇಪರಲ್ಲಿ. 20 ಕ್ವಶನಲ್ಲಿ 15 ಕ್ವಶನ್ ಅವ್ನು ಟಚ್ ಮಾಡಿದರೆ ವಿತ್ ಸೆಲೆಕ್ಷನ್ ಅವನೇ ಆಗ್ತಾನೆ. ಯಾಕೆ ಅದರ್ಸ್ನವ್ರಿಗೆ ನಾಲೆಜ್ ಇರಲ್ಲ. ಜನರಲ್ ನಾಲೆಜ್ ಪೇಪರ್ ಅಂದರೆ ಎಲ್ಲರಿಗೂ ಕರೆಕ್ಟಾಗಿ 60% ನನ್ನ ಪ್ರಕಾರ 60% ಎಲ್ಲರಿಗೂ ಬರುವಾಗೆ ಏನಿರಬೇಕು. ಬಟ್ ಅದನ್ನ ಸಬ್ಜೆಕ್ಟ್ ವೈಸ್ ಇದ್ದಾಗ ನೀವು ಸಬ್ಜೆಕ್ಟ್ ಪೇಪರ್ ಏನು ತೆಗಿತಿರಲ್ಲ, ಸಬ್ಜೆಕ್ಟ್ ಕ್ವಶನ್ ಪೇಪರ್ ತೆಗೆದಾಗ ನಿಮ್ಮ ಸಬ್ಜೆಕ್ಟಲ್ಲಿ ಕ್ವಶನ್ ಡೀಪ್ ಕ್ವಶನ್ ತೆಗೀರಿ, ಅದು ಎಕ್ಸೆಪ್ಟ್ ಮಾಡ್ತೇನೆ. ಬಟ್ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ GK ಪೇಪರ್ ವೆಲ್ಟೇಜ್ ಇರಬೇಕು. ಅದು ಎಲ್ಲರಿಗೂ ಸಂಬಂಧಪಟ್ಟಿರ್ತದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗಂಗಿರಬೇಕು. ನಾನು ಸಾಕಷ್ಟು ಸಾರಿ ನೋಡಿದ್ದೀನಿ ಪೊಲೀಸ್ ಎಕ್ಸಾಮ್ಗಳು, KPSC ಎಕ್ಸಾಮ್ಸ್ಗಳು ಒಂದೊಂದು ಸಾರಿ ಒಂದೊಂದು ಸಬ್ಜೆಕ್ಟ್ನ ಒಂದು ಸೈಡ್ ಕವರ್ ಮಾಡಿಬಿಟ್ಟಿರ್ತಾನೆ. ಬಟ್ ಅದು ನೀವು ಎಲ್ಲಿ ಸಮಿತಿ ಒಳಗಡೆ ಅವರೇ ಹೆಚ್ಚಿನ ಪ್ರಾಬಲ್ಯವನ್ನು ಇದ್ದಂಥ ವ್ಯಕ್ತಿಗಳ ಸಂಬಂಧ ಆ ಪ್ರಶ್ನೆಗಳು ಹೆಚ್ಚು ಬರ್ತಾವೆ ಅನ್ನೋದು ಗೊತ್ತಿಲ್ಲ, ಅಥವಾ ನೀವು ಸಮಿತಿ ರಚನೆಯಲ್ಲೇ ಅದು ವೆಸ್ಟೇಜ್ ಕೊಡ್ತಿರೋ ಗೊತ್ತಿಲ್ಲ. ಬಟ್ GK ಪೇಪರ್ ಕಾಮನ್ ಆಗಿ ಮಾಡಿರಿ ಎಲ್ಲ ಸಬ್ಜೆಕ್ಟ್ ಬಿಟ್ಟು. ಇನ್ನು ಕೆಲವೊಂದು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ ವೈಸ್ ತೆಗಿಬೇಕಾಗಿರ್ತದೆ. ಓಕೆನಾ, ಆ ಸಬ್ಜೆಕ್ಟ್ ಕ್ವಶನ್ ಪೇಪರ್ಗಳನ್ನು ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು. ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಕಳೆದ 20 ವರ್ಷಗಳಿಂದ ಪ್ರಾಥಮಿಕ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ಅತಿ ಶೀಘ್ರದಲ್ಲಿ ಈಗ ನೇಮಕಾತಿ ಮಾಡೋದು ಪ್ರೋಸೆಸ್ನು ಬರೀ ಇಡೀ ರಾಜ್ಯಕ್ಕೆ 156 ಪೋಸ್ಟ್ನ ನೇಮಕಾತಿ ಮಾಡಲು ಹೊರಟಿದೆ. ಈ ಪೋಸ್ಟ್ಗಳನ್ನ ಹೆಚ್ಚಿಗೆ ನೇಮಕಾತಿ ಮಾಡಬೇಕು. ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ನಿರುದ್ಯೋಗಿ ದೈಹಿಕ ಶಿಕ್ಷಕರಿದ್ದಾರೆ. ಪ್ರತಿ ಶಾಲೆಗೂ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಬೇಕು. ಪ್ರತಿ ಬಾರಿನೂ ಬರೀ ಸಹ ಶಿಕ್ಷಕರ ನೇಮಕಾತಿ ಮಾಡ್ತಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತಿಲ್ಲ. ರಾಜ್ಯದಲ್ಲಿ 3672 ಹುದ್ದೆಗಳು ಖಾಲಿ ಇದೆ ಪ್ರಾಥಮಿಕ ಶಾಲೆಯಲ್ಲಿ. ಪ್ರೌಢಶಾಲೆಯಲ್ಲಿ 1800 ಹುದ್ದೆಗಳು ಖಾಲಿ ಇದೆ. ಮತ್ತು ಎಲ್ಲರದ್ದು 20 ವರ್ಷದಿಂದ ನೇಮಕಾತಿ ಆಗಿಲ್ಲ, ಎಲ್ಲರದ್ದು ವಯೋಮಿತಿ ಮೀರೋಗಿದೆ. ದಯವಿಟ್ಟು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು. ಮತ್ತು ಪ್ರಥಮ ಬಾರಿಗೆ CET ಮಾಡ್ತಾ ಇದ್ದಾರೆ, CPET ಮಾಡಿದವರಿಗೆ ಅವಕಾಶ ಕೊಟ್ಟಿಲ್ಲ, ಪ್ರಥಮ ಬಾರಿಗೆ ಮಾಡ್ತಿದ್ದಾರೆ, ಅವಕಾಶ ಕೊಡಬೇಕು. ಮತ್ತು ಮೊದಲು ಯಾವ ರೀತಿ ಎಕ್ಸಾಮ್ ಇತ್ತು ಅದೇ ರೀತಿ ಎಕ್ಸಾಮ್ ಮಾಡಬೇಕು. MCQ ಕ್ವಶನ್ ಅಷ್ಟೇ ಇರಬೇಕು. ರೈಟಿಂಗ್ ಎಕ್ಸಾಮ್ನ ತೆಗೆದಾಕಬೇಕು. ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಡ್ತೇವೆ. ಸುಮಾರು ಲಕ್ಷಾಂತರ ಜನ ನಿರುದ್ಯೋಗಿಗಳಿವೆ. ಇಡೀ ಶಿಕ್ಷಣ ಇಲಾಖೆಯಲ್ಲಿ 80,000 ಹುದ್ದೆಗಳು ಖಾಲಿ ಇದೆ. ಬರೀ 15,000 ಹುದ್ದೆಗಳನ್ನ ನೇಮಕಾತಿ ಮಾಡಲು ಹೋಗ್ತಾ ಇದೆ. ಸುಮಾರು 50,000 ರಿಂದ 60,000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕು. ಬರೀ ಗ್ಯಾರಂಟಿ ಕೊಡೋದಲ್ಲ, 6ನೇ ಗ್ಯಾರಂಟಿ ಉದ್ಯೋಗ ಗ್ಯಾರಂಟಿಯಲ್ಲಿ ಎಲ್ಲ ಶಿಕ್ಷಕರನ್ನು, ಮುಖ್ಯವಾಗಿ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಲೇಬೇಕು. ಒಲಿಂಪಿಕ್ಕಲ್ಲಿ, ಕ್ರೀಡೆಯಲ್ಲಿ ಅತಿ ಹೆಚ್ಚು ಗೋಲ್ಡ್ ಮೆಡಲ್ ಇಂಡಿಯಾ ಗೆಲ್ಲಬೇಕು ಅಂದರೆ ನಮಗೆ ಬೇಸಿಕ್ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇರಲೇಬೇಕು. 4 ಗೋಡೆ ಮಧ್ಯದಲ್ಲಿ ಬರೀ ಪಾಠ ಪ್ರವಚನ ಕೇಳಿ ಸುಮ್ಮನೆ ಇರೋದಲ್ಲ. ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ ಬೆಳವಣಿಗೆ ಆಗಬೇಕು ಅಂದರೆ ದೈಹಿಕ ಶಿಕ್ಷಣ ಬೇಕೇ ಬೇಕು. ಹಾಗಾಗಿ ಪ್ರತಿ ಶಾಲೆಗೂ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಬೇಕು. ಒಟ್ಟು 56,000 ಪ್ರಾಥಮಿಕ ಶಾಲೆ ಇದೆ. ಅದರಲ್ಲಿ 7,000 ಪ್ರಾಥಮಿಕ ಶಾಲೆಗಳು ಮುಚ್ಚಿದೆ. ಕಾರಣ ಯಾಕೆ ಎಂದರೆ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಎಲ್ಲ ರೀತಿ ಶಿಕ್ಷಕರಿಲ್ಲ. ದೈಹಿಕ ಶಿಕ್ಷಕರಿಲ್ಲ,
ಸಂಗೀತ ಶಿಕ್ಷಕರಿಲ್ಲ, ಮ್ಯಾಥ್ಸ್ ಟೀಚರ್ ಇಲ್ಲ, ಸೈನ್ಸ್ ಟೀಚರ್ ಇಲ್ಲ. ಒಬ್ಬನೇ ಶಿಕ್ಷಕ ಎಲ್ಲ ಪಾಠ ಮಾಡಲು ಆಗಲ್ಲ. ಆದ್ದರಿಂದ ಎಲ್ಲ ಶಾಲೆಗಳಿಗೂ ಅತಿ ಶೀಘ್ರವಾಗಿ ಅತಿ ಬೇಗ ತುರ್ತಾಗಿ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ಹೊನ್ನಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.